ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಗಿಡದಲ್ಲಿ ತುಂಬ ರೋಸ್ ಬಿಟ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಇಡೀ ಬಿಸಿಲು ಬರ್ತಾ ಇದೆ, ಎಲ್ಲ ಅರಳು ಬಿಟ್ಟಿದೆ. ಸ್ವಲ್ಪ ಗಾಳಿ ಇದೆ ಜಾಸ್ತಿ, ಹಾಗಾಗಿ 4 ಹೂವು ಬಿಟ್ಟಿದೆ ರೋಸ್. ಗಿಡ ಮಾತ್ರ ಒಂದೇ ಕಡ್ಡಿಲಿ ಬಂದಿರೋದು. ಇದನ್ನು ತಂದಿದ್ದು ನಾನು ಕಟ್ಟಿಂಗ್ಸ್ನ ಎಲ್ಲೋ ಹೋಗಿದಾಗ ಯಾರ್ದೋ ಮನೆ ಹತ್ರ ಇತ್ತು, ಅಲ್ಲಿ ತುಂಬ ದೊಡ್ಡದಾಗಿತ್ತು. ಅವರು ಒಂದು 3 ಕಡ್ಡಿ ಕಟ್ ಮಾಡಿಕೊಟ್ರು. ಆ 3 ಕಡ್ಡಿನ ನಾನು ಒಂದು 6 ಕಡೆ ನೆಟ್ಟಿದ್ದೀನಿ. ಅದರಲ್ಲಿ ಒಂದು ಕಡೆ ಬಂದು ಇಷ್ಟು ಹೂ ಸಿಗ್ತಾ ಇದೆ. ಅಂದರೆ ಇದು ಒಂಥರ ಗಣಗ್ಲು ಹೂವು ಥರ ಬೇಗ ಒಣಗೋಗ್ಬಿಡತ್ತೆ. ನೆಕ್ಸ್ಟು ಇದು ಗಿಡ ತುಂಬಾ ಚೆನ್ನಾಗಿತ್ತು, ನಾನು ನೋಡ್ಕೊಂಡಿಲ್ಲ. ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿತ್ತು ಪಾಟಲ್ಲೇ. ಅಷ್ಟು ಇದು ಒಣಗೋಗುತ್ತೆ ಅನಿಸುತ್ತೆ. ನೀರು ನಿಂತ್ಕೊಂಡು ಸುಮಾರು ದಿನ ಆಗಿತ್ತು. ನಾನು ನೋಡ್ಕೊಂಡಿರಲಿಲ್ಲ. ನೋಡಿದ ಮೇಲೆ ಸ್ವಲ್ಪ ಚೇಂಜ್ ಮಾಡಿದೆ. ಚೇಂಜ್ ಮಾಡಿದ್ರೂ ಅದು ತುಂಬ ಬಾಡೋಗ್ಬಿಟ್ಟಿದೆ. ನೋಡಬೇಕು ಬರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಗ್ರೀನಾಗಿ ತುಂಬ ಚೆನ್ನಾಗಿತ್ತು. ಬೇಜಾರಾಗ್ತಾಯಿದೆ ಅದು. ಇದು ಸೇವಂತಿಗೆ, ಇದು ಯಾರ್ದೋ ಮನೇಲಿ ಈಸ್ಕೊಂಡು ಬಂದಿದ್ದು. ಇದೂ ಕೂಡ ಇದು ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಸಣ್ಣ ಗಿಡ ಏನೂ ಹಾಕಿದ್ದೆ. ಇಷ್ಟು ದೊಡ್ಡ ಗಿಡ ನಾನು ತಂದಾಗಲೇ ಮಗ್ಬಿಟ್ಟಿತ್ತು. ಇವಾಗ ಅದೇ ಅರಳಿದೆ ಅಷ್ಟೇ. ಕನಕಾಂಬರ ಅಂತೂ ಸುಮಾರು ಬಿಟ್ಟಿದೆ. ಕನಕಾಂಬರ ಟೆರೆಸಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಒಂದು 3-4 ಗಿಡ ಅಲ್ಲಿದೆ, ಒಂದು ಅಡ್ಜಸ್ಟ್ ಮಾಡಿ ಹಾಕಬೇಕು. ಇದು ಚೈನಾ ಕನಕಾಂಬರ. ಹಾಗೆ ಅಲ್ಲೊಂದಿದೆ, ಚಿಕ್ಕದಾಗಿ ನೆಟ್ಟಿದ್ದೀನಿ. ಅಂದರೆ ನನಗೆ ಇದಕ್ಕಿಂತ ಈ ಕನಕಾಂಬರನೇ ನಂಗೆ ತುಂಬ ಇಷ್ಟ. ಈ ಕನಕಾಂಬರನೇ ಬೆಳಿಬೇಕಂತ. ಇದು ಇನ್ನೇನು ಮಾರ್ಚು ಏಪ್ರಿಲು ಮೇ ಬಂದರೆ ತುಂಬ ಜಾಸ್ತಿ ಬಿಡುತ್ತೆ. ಹಾಗಾಗಿ ನನಗಿದೆ ಇಷ್ಟ. ಇದನ್ನೇ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಇದಂತೂ ಫುಲ್ಲು ಹರಳೇ ಇಲ್ಲ. ಸೇವಂತಿಗೆ ಎಲ್ಲ ಅರ್ಧಂಬರ್ಧ ಹರಳಿ ಒಣಗೋಯ್ತು. ಹೀಗೆ ಗಿಡ ಮಾತ್ರ ದೊಡ್ಡದಾಗಿ ಬಂತು. ನನಗೆ ಫುಲ್ ಹೂವು ಸಿಗಲಿಲ್ಲ ಇದರಲ್ಲಿ. ಈ ಥರ ಸ್ವಲ್ಪ ಬಿಟ್ಟು ಹಿಂಗಾಗಿ ಒಣಗೋಗಿದೆ. ನನಗೆ ಇದು ರೋಸ್ ನೋಡೋದೇ ಒಂದು ಖುಷಿಯಾಗ್ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಸ್ವಲ್ಪ ಜಾಗ ಚೇಂಜ್ ಮಾಡಿದ್ಮೇಲೆ ಮತ್ತೆ ಹೂ ಬಿಡ್ತಾ ಇದೆ. ಇದಕ್ಕೆಲ್ಲ ಕಪ್ಪು ರೋಗ ಬಂದಿತ್ತು. ಎಲ್ಲ ಔಷಧಿ ಹೊಡೆದು ಎಲ್ಲ ಸರಿ ಮಾಡಿದೆ. ಇದಂತೂ 3 ಎಲೆ, ಜಾಸ್ತಿನೂ ಬಂದಿಲ್ಲ, ಕಡಿಮೆನೂ ಆಗಿಲ್ಲ. ಅದರಲ್ಲಿ ಈ ಥರದ್ದು ಒಂದಿದೆ, ಅಂದರೆ ಸ್ವಲ್ಪ ಚೇಂಜಸ್ ಎಲೆ ಈ ಥರ ಇದೆ. ಒಂದು 3 ಕಲರ್ಸ್ 4 ಕಲರ್ಸ್ ಇದೆ. ಇಲ್ಲೊಂದು 2 ಕನಕಾಂಬರ ಇದೆ. ಇದು ಸ್ವಲ್ಪ ಬಿಸಿಲಿಗೆ ಇಡಬೇಕು, ಇಲ್ಲ ಅಂದರೆ ಹೂವು ಬಿಡಲ್ಲ, ನನಗೆ ಸಿಕ್ಕಲ್ಲ ಹೂವು. ಹೊರ ಹೋಗೋಣ ಶಿಜಿ. ಈ ಯೆಲ್ಲೋ ಕಲರ್ ಸೇವಂತಿಗೆನೂ ಅಷ್ಟೇ ಆಯಿತು. ಯಾಕೋ ಫುಲ್ ಅರಳೇ ಇಲ್ಲ ಇದೂ ಕೂಡ. ಹಾಗೆ ಒಣಗೆ ಹೋಯಿತು. ಸಣ್ಣ ಗಿಡಗಳು ಬಂದಿದೆ. ಇದನ್ನು ಕಟ್ ಮಾಡಿದ್ಮೇಲೆ ಅವು ಬರಲಿ ಅಂತ ಬಿಡಬೇಕು. ಬಾ ಸಾಕು, ಬಾ ಹೋಗೋಣ ಬಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.